ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಟಾಪ್ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ನವೆಂಬರ್ 1ರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ? ಕೇರಳ, ಕರ್ನಾಟಕ, ಜಾರ್ಖಂಡ್, ಹರಿಯಾಣ. ಇವುಗಳಲ್ಲಿ ನವೆಂಬರ್ 1ರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸದಂತಹ ರಾಜ್ಯ ಆಯ್ಕೆ 3 ಜಾರ್ಖಂಡ್. ಕಾರಣ, ಜಾರ್ಖಂಡ್ ರಾಜ್ಯದ ಸ್ಥಾಪನಾ ದಿನ ನವೆಂಬರ್ 15. 2000ನೇ ಇಸವಿಯಲ್ಲಿ ನವೆಂಬರ್ 15ರಂದು ಬಿಹಾರ ರಾಜ್ಯದಿಂದ ಪ್ರತ್ಯೇಕಗೊಂಡು ಜಾರ್ಖಂಡ್ ರಾಜ್ಯವು ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾಗಿ ಅದರ ಸಂಸ್ಥಾಪನಾ ದಿನ ನವೆಂಬರ್ 15. ಹೀಥ್ರೋ ವಿಮಾನ ನಿಲ್ದಾಣ ಇರುವಂತಹ ಸ್ಥಳ ಯಾವುದು? ಇದಕ್ಕೆ ಸರಿ ಉತ್ತರ ಲಂಡನ್. ಹೀಥ್ರೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಲಂಡನ್ನಲ್ಲಿದ್ದು ಇದು ವಿಶ್ವದ 2ನೇ ಅತಿದೊಡ್ಡ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ. ಕೆಳಗಿನವುಗಳಲ್ಲಿ ಯಾವ ಪರಮಾಣು ರಿಯಾಕ್ಟರ್ ಮತ್ತು ಅದರ ಸ್ಥಳ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ನೀಡಿರುವಂಥದ್ರಲ್ಲಿ ರಾವತ್ ಭಾಟ್ ರಾಜಸ್ಥಾನ್, ಕೈಗಾ ಕರ್ನಾಟಕ, ಕಾಕ್ರಾಪುರ್ ಗುಜರಾತ್, ನರೋರಾ ಹರಿಯಾಣ. ತಪ್ಪಾದಂತಹ ಆಯ್ಕೆ ನರೋರಾ ಹರಿಯಾಣ ರಾಜ್ಯ ಅಂತ ಕೊಟ್ಟಿದ್ದಾರೆ. ಆದರೆ ನರೋರಾ ಅಣುಶಕ್ತಿ ಸ್ಥಾವರ ಇರುವಂಥದ್ದು ಉತ್ತರ ಪ್ರದೇಶ ರಾಜ್ಯದಲ್ಲಿ. ಈ ಕೆಳಗಿನ ಯಾವ ಜಿಲ್ಲೆ 371J ಕಲಂನ ಅಡಿಯಲ್ಲಿ ಬರುವುದಿಲ್ಲ? ಅಂದರೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಕಲಬುರಗಿ, ವಿಜಯಪುರ, ಯಾದಗಿರಿ, ಕೊಪ್ಪಳ. ಸರಿ ಉತ್ತರ ವಿಜಯಪುರ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರದೇ ಇರುವಂತಹ ಜಿಲ್ಲೆ. 371J ಅಡಿಯಲ್ಲಿ ಬರುವಂತಹ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯ ಜಿಲ್ಲೆಗಳು ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ. ಈ 6 ಜಿಲ್ಲೆಗಳು. ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ? ನೀಡಿರುವಂಥದ್ರಲ್ಲಿ ಸಿಲ್ವರ್ ಅಯೋಡೈಡ್ ಅನ್ನುವಂಥದ್ದೇನಿದೆ ಇದು ಮೋಡ ಬಿತ್ತನೆಯ ಸಂದರ್ಭದಲ್ಲಿ ಬಳಕೆ ಮಾಡಲಾಗುತ್ತದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 2003ರಲ್ಲಿ SM ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭಕ್ಕೆ ಪ್ರಾಜೆಕ್ಟ್ ವರುಣ ಎಂಬ ಹೆಸರಿನಲ್ಲಿ ಕೃತಕ ಮೋಡ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು. ಅದಾದ ನಂತರ 2017ರಲ್ಲಿ ವರ್ಷಧಾರೆ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಭಾರತದ ಚುನಾವಣಾ ಆಯೋಗವು ಒಂದು ಅಂತ ಕೇಳಿದ್ದಾರೆ. ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಹೆಚ್ಚುವರಿ ಸಾಂವಿಧಾನಿಕ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ. ಹಾಗಾದರೆ ಭಾರತದ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಸಂವಿಧಾನದ 324ನೇ ವಿಧಿ ಅನ್ವಯ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಒಬ್ಬ ತೀವ್ರಗಾಮಿ ನಾಯಕರಾಗಿದ್ದರು? ನೀಡಿರುವಂತಹ 4 ಜನರಲ್ಲಿ ತೀವ್ರಗಾಮಿ ನಾಯಕರು ಯಾರು? ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಬಾಲಗಂಗಾಧರ ತಿಲಕ್, ದಾದಾಬಾಯಿ ನವರೋಜಿ. ಇದರಲ್ಲಿ ಬಾಲಗಂಗಾಧರನಾಥ್ ತಿಲಕ್ ಏನಿದ್ದಾರೆ ಇವರು ತೀವ್ರಗಾಮಿ ನಾಯಕರಾಗಿದ್ದು, ಇನ್ನುಳಿದಂತಹ 3 ಜನರು ಮಂದಗಾಮಿ ನಾಯಕರು. ವಾಯುಮಂಡಲದ 2ನೇ ವಲಯ ಯಾವುದು? ವಾಯುಮಂಡಲದ 2ನೇ ವಲಯ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಮೋಷ್ಣ ಮಂಡಲ ಅಂತ ಕರಿತೀವಿ. ವಾಯುಮಂಡಲದಲ್ಲಿ 5 ಪದರಗಳನ್ನು ಕಾಣ್ತಾ ಇದ್ದು, ಮೊದಲನೇದಾಗಿ ಬರುವಂಥದ್ದು ಪರಿವರ್ತನ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. 2ನೇದು ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಫಿಯರ್. ಅದಾದ ನಂತರ ಮಧ್ಯಂತರ ಮಂಡಲ ಮೆಸೋಸ್ಫಿಯರ್. 4ನೇದು ಉಷ್ಣಮಂಡಲ ಥರ್ಮೋಸ್ಫಿಯರ್. ಕೊನೆಯದು ಬಾಹ್ಯಮಂಡಲ ಎಕ್ಸ್ಪೋಸ್ಫಿಯರ್ ಅಂತ ಕರಿತೀವಿ. ಚಾಮರಾಜನಗರ ಜಿಲ್ಲೆ ಈ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ದಕ್ಷಿಣ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಚಾಮರಾಜನಗರ ಜಿಲ್ಲೆ ಒಂದು. ಇದು ಕೇರಳ ಮತ್ತು ತಮಿಳುನಾಡು ರಾಜ್ಯದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಈ ಕಾರಣಕ್ಕಾಗಿ ಅಸಹಕಾರ ಚಳವಳಿಯನ್ನು ಹಿಂಪಡೆಯಲಾಯಿತು. ಚೌರಿ ಚೌರಾ ಘಟನೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1920ರಿಂದ 22ರವರೆಗೆ ಬ್ರಿಟಿಷರ ವಿರುದ್ಧವಾಗಿ ವಿವಿಧ ರೂಪದಲ್ಲಿ ಅಹಿಂಸಾತ್ಮಕ ಹೋರಾಟಗಳು ನಡೀತವೆ. ಅದರಂತೆ ಬ್ರಿಟಿಷರು ನೀಡಿದಂತಹ ಬಿರುದುಗಳನ್ನು ಹಿಂತಿರುಗಿಸುವುದು, ಶಾಲಾ ಕಾಲೇಜುಗಳ ಬಹಿಷ್ಕಾರ, ರಾಷ್ಟ್ರೀಯ ಕಾಲೇಜುಗಳ ಬಹಿಷ್ಕಾರದ ಮೂಲಕ
ಹೋರಾಟ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ 1922 ಫೆಬ್ರವರಿ 5ರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ಹಿಂಸಾತ್ಮಕ ಘಟನೆ ನಡೆದು 22 ಜನ ಪೊಲೀಸರನ್ನ ಸಜೀವವಾಗಿ ಸುಡಲಾಯಿತು. ಇದರಿಂದ ಮನನೊಂದಂತಹ ಮಹಾತ್ಮ ಗಾಂಧೀಜಿಯವರು ತಮ್ಮ ಅಸಹಕಾರ ಚಳವಳಿಯನ್ನ ಹಿಂಪಡೆದರು. ಬೆಳಗಾವಿ ಇದರ ಒಂದು ಭಾಗವಾಗಿತ್ತು. ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆ ಬಾಂಬೆ ಪ್ರೆಸಿಡೆನ್ಸಿ ಅಥವಾ ಮುಂಬೈ ಪ್ರಾಂತ್ಯದ ಒಂದು ಭಾಗವಾಗಿತ್ತು. ಕರ್ನಾಟಕದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆಯಾಗಿರುವಂತಹ ಬೆಳಗಾವಿ ಐತಿಹಾಸಿಕವಾಗಿ 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನಡೆದಿರುತ್ತೆ. ಮಹಾತ್ಮ ಗಾಂಧೀಜಿ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಸಾರ್ವಜನಿಕ ಆರೋಗ್ಯಕ್ಕಾಗಿ ಯೋಗ ಕುರಿತು 2018ರ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಂತಹ ಸ್ಥಳ ಯಾವುದು? ಗೋವಾದ ಪಣಜಿಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿರುತ್ತೆ. ಆಯುಷ್ ಸಚಿವಾಲಯ ಇದನ್ನ ಹಮ್ಮಿಕೊಂಡಿದ್ದು, ಆಗಿನ ಧ್ಯೇಯವಾಕ್ಯ ಆ ಒಂದು ಸಮ್ಮೇಳನದ್ದು ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿತ್ತು. ಕರ್ನಾಟಕದ ಪ್ರಖ್ಯಾತ ಕ್ರೀಡಾಪಟು ಅಶ್ವಿನಿ ನಾಚಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇವರು ಅಥ್ಲೆಟಿಕ್ಸ್ ಕ್ರೀಡೆಗೆ ಪ್ರಸಿದ್ಧರಾಗಿದ್ದು ಅರ್ಜುನ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ದಾರೆ. ಅಶ್ವಿನಿ ನಾಚಪ್ಪನವರು. ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರಾಗಿದ್ದರು? ಜಯಚಾಮರಾಜ ಒಡೆಯರ್. ಮೈಸೂರು ಒಡೆಯರ ಅರಸರಾಗಿದ್ದಂತಹ ಜಯಚಾಮರಾಜ ಒಡೆಯರ್ ಅವರು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ 1956ರಿಂದ 1964ರವರೆಗೆ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದರು. ವಿಶಾಲ ಮೈಸೂರು ರಾಜ್ಯಕ್ಕೆ 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣವನ್ನು ಕೂಡ ಮಾಡಲಾಯಿತು. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿದೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿಗೆ ಹತ್ತಿರದಲ್ಲಿದ್ದು, ಇಲ್ಲಿ ದೇಶದ ಮೊದಲ ಚಿಟ್ಟೆಗಳ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು? ಇದಕ್ಕೆ ಸರಿ ಉತ್ತರ ಕಲಬುರಗಿ ಅಥವಾ ಈ ಹಿಂದೆ ಗುಲ್ಬರ್ಗಾ ಎಂದು ಕರೆಯಲ್ಪಡುತ್ತಿದ್ದಂತಹ ಜಿಲ್ಲೆ ಏನಿದೆ ಅಥವಾ ನಗರ, ದೂರದರ್ಶನ ಕೇಂದ್ರವನ್ನು ಪಡೆದಂತಹ ಕರ್ನಾಟಕದ ಮೊದಲ ನಗರವಾಗಿದೆ. ಮಾನವರು ಸಾಮಾನ್ಯವಾಗಿ ಎಷ್ಟು ವರ್ಣತಂತುಗಳನ್ನು ಹೊಂದಿದ್ದಾರೆ? ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಅವುಗಳ ಸಂಖ್ಯೆ ಒಟ್ಟು 46 ಅಥವಾ 23 ಜೊತೆ ಅಂತಲೂ ಕೂಡ ಕರೆಯುವರು. 2015ರಲ್ಲಿ ಯಮನ್ನಿಂದ ಭಾರತೀಯ ನಾಗರಿಕರನ್ನು ರಕ್ಷಣೆ ಮಾಡಲು ಭಾರತ ಆರಂಭಿಸಿದಂತಹ ಕಾರ್ಯಾಚರಣೆಯ ಹೆಸರೇನು? ಇದನ್ನು ರೆಸ್ಕ್ಯೂ ಆಪರೇಷನ್ ಅಂತ ಕರಿತೀವಿ. ಇದರ ಕಾರ್ಯಾಚರಣೆಯ ಹೆಸರು ಆಪರೇಷನ್ ರಾಹತ್ ಎಂಬುದಾಗಿತ್ತು. ಇದನ್ನು 2015ರಲ್ಲಿ ಸೌದಿ ಅರೇಬಿಯಾ ಮತ್ತು ಇತರ ಮೈತ್ರಿ ರಾಷ್ಟ್ರಗಳಲ್ಲಿ ಕಂಡುಬಂದಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತೀಯ ನಾಗರಿಕರು ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಭಾರತೀಯ ಸೈನ್ಯ ಪಡೆಗಳು ಒಂದು ನಡೆಸಿದಂತಹ ಕಾರ್ಯಾಚರಣೆಯ ಹೆಸರು ಆಪರೇಷನ್ ರಾಹತ್. ಭಾರತದ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್. ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ನಲ್ಲಿ ಭಾರತೀಯ ಸೈನ್ಯಾಧಿಕಾರಿಗಳಿಗೆ ನೀಡುವಂತಹ ತರಬೇತಿ ಅಕಾಡೆಮಿ 1932ರಲ್ಲಿ ಸ್ಥಾಪಿತವಾಯಿತು. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ಅವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣವಾದಂತಹ ವರ್ಷ ಯಾವುದು? 1949. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅನ್ವಯ 1949 ಜನವರಿ 1ರಂದು RBIಯನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಆದರೆ ಇದು ಸ್ಥಾಪನೆಯಾಗಿದ್ದು 1935ರಲ್ಲಿ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಅನ್ವಯ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. 371 ಉಪವಿಧಿ ಜೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ದೊರಕಿಸಿದಂತಹ ತಿದ್ದುಪಡಿ ಯಾವುದು? 98ನೆಯ ತಿದ್ದುಪಡಿ. ಸಂವಿಧಾನದ 20ನೇ ಭಾಗ ಏನಿದೆ ಇದು ಭಾರತೀಯ ಸಂವಿಧಾನಕ್ಕೆ ತಿದ್ದುಪಡಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡುತ್ತೆ. 2012ರಲ್ಲಿ ಸಂವಿಧಾನದ 98ನೇ ತಿದ್ದುಪಡಿಯ ಅನ್ವಯ ಹೈದರಾಬಾದ್ ಕರ್ನಾಟಕ 371 ಜೆ ಏನಿದೆ ಇದಕ್ಕೆ ವಿಶೇಷ ಸ್ಥಾನಮಾನವನ್ನು ದೊರಕಿಸಿದಂತಹ ತಿದ್ದುಪಡಿಯಾಗಿದೆ. ಪೊಲೀಸ್ ಇಲಾಖೆ ಸಂವಿಧಾನದ ಯಾವ ಪಟ್ಟಿಗೆ ಸೇರುತ್ತದೆ?
ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಇದರಲ್ಲಿ ಪೊಲೀಸ್ ಇಲಾಖೆ ಒಳಪಡುವಂತಹ ಪಟ್ಟಿ ರಾಜ್ಯ ಪಟ್ಟಿಯ ವ್ಯಾಪ್ತಿಗೆ ಬರುತ್ತದೆ. ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು? ಸ್ಪೀಕರ್, ಲೋಕಸಭಾ ಸ್ಪೀಕರ್ ಹೇಳ್ತಾರೆ. ಇವರು ತಮ್ಮ ರಾಜೀನಾಮೆಯನ್ನ ಉಪಸಭಾಪತಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಸಂವಿಧಾನದ 4ನೇ ಭಾಗದ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ವಿವರಣೆಯನ್ನು ನಾವು ಕಾಣ್ತೇವೆ. ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂತಹ ಇವು ಸರ್ಕಾರಕ್ಕೆ ನೀಡುವಂತಹ ಮಾರ್ಗದರ್ಶನದ ತತ್ವಗಳಾಗಿದ್ದಾವೆ. ಕೊಳಲು, ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ ಎಂಬ ಕವನ ಸಂಕಲನಗಳನ್ನು ಬರೆದಂತಹ ಖ್ಯಾತ ಕವಿ ಯಾರು? ರಾಷ್ಟ್ರಕವಿ ಕುವೆಂಪುರವರ ಪ್ರಸಿದ್ಧ ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ. ಇವರ ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಆ ಮೂಲಕವಾಗಿ ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ವಿಜೇತ ಕವಿಯಾಗ್ತಾರೆ ಕುವೆಂಪುರವರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 84ನೆಯ ಅಧ್ಯಕ್ಷರು ಯಾರು? ಅಥವಾ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಡಾಕ್ಟರ್ ಚಂದ್ರಶೇಖರ ಕಂಬಾರ, ಕನ್ನಡದ 8ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ಜರುಗುತ್ತೆ. ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇನ್ನು 2020 ಎಚ್.ಎಸ್. ವೆಂಕಟೇಶಮೂರ್ತಿ ಕಲಬುರಗಿಯಲ್ಲಿ ಜರುಗಿತು. ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ 2021 ಹಾವೇರಿಯಲ್ಲಿ ನಡೆಯಲಿದೆ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲಿದೆ? ಭಾರತದ 29ನೆಯ ಸ್ಥಾಪಿತ ರಾಜ್ಯವಾಗಿರುವಂತಹ ತೆಲಂಗಾಣದಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯನ್ನ ಕಾಣಬಹುದು. ಹಾಸನ ಮತ್ತು ಸಕಲೇಶಪುರದ ಮಧ್ಯೆ ಸಂಪರ್ಕ ಕಲ್ಪಿಸುವಂತಹ ಘಾಟ್ ಯಾವುದು? ಘಟ್ಟ ಮಾರ್ಗಗಳು ಅಂತ ಕರಿತೀವಿ. ಶಿರಾಡಿ ಘಾಟ್ ಏನಿದೆ ಹಾಸನ ಮತ್ತು ಸಕಲೇಶಪುರದ ಮಧ್ಯೆ ಸಂಪರ್ಕ ಕಲ್ಪಿಸುವಂತಹ ಘಟ್ಟ ಮಾರ್ಗವಾಗಿದೆ. ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ? ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಭಾರತದ ಸಂವಿಧಾನದ 2ನೇ ಭಾಗವು ಯಾವುದರೊಂದಿಗೆ ವಿವರಿಸುತ್ತದೆ? ಪೌರತ್ವ, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇದರಲ್ಲಿ ಭಾರತ ಸಂವಿಧಾನದ 2ನೇ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ನಮಗೆ ತಿಳಿಸುತ್ತದೆ. ಅಂದರೆ ಭಾರತದಲ್ಲಿ ಪೌರತ್ವವನ್ನ ಪಡೆಯುವಂತ ವಿಧಾನಗಳು ಮತ್ತು ಪೌರತ್ವ ರದ್ದಾಗುವಂತ ಪ್ರಕ್ರಿಯೆಗಳು, ಇದರ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಈ ಕೆಳಗಿನ ಯಾವ ದೇಶವು ದ್ವಿಪೌರತ್ವ ವ್ಯವಸ್ಥೆಯನ್ನ ಹೊಂದಿದೆ? ಭಾರತ, ನೇಪಾಳ, ಚೀನಾ, ಅಮೆರಿಕ. ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶ. ಅದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂತ ಕರಿತೀವಿ. ಅಮೆರಿಕ ದೇಶದಲ್ಲಿ 2 ರೀತಿಯ ಪೌರತ್ವ ವ್ಯವಸ್ಥೆಯನ್ನು ಕಾಣ್ತೀವಿ. ದ್ವಿಪೌರತ್ವವನ್ನು ಪ್ರತಿಯೊಬ್ಬ ಪ್ರಜೆಯಲ್ಲಿ ಪಡೆದಿರ್ತಾನೆ. ಆದರೆ ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ. ಭಾರತೀಯ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನಾವು ವಿವರಣೆಯನ್ನು ಕಾಣುತ್ತೇವೆ? ಅದು ಸಂವಿಧಾನದ 4 ಉಪಭಾಗ ಎ ಏನಿದೆ, ಈ ಒಂದು ಭಾಗದಲ್ಲಿ ನಾವು ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಬಜೆಟ್ ಮಂಡಿಸುವ ವಿಚಾರದ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 112ನೇ ವಿಧಿ ಏನಿದೆ, ಇದು ಹಣಕಾಸು ಸಚಿವರು, ಫೈನಾನ್ಸ್ ಮಿನಿಸ್ಟರ್ ಏನಿದ್ದಾರೆ, ಸಂಸತ್ತಿನಲ್ಲಿ ಬಜೆಟ್ ಅನ್ನು ಮಂಡಿಸುವಂತಹ ವಿಚಾರದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ರಾಷ್ಟ್ರಪತಿಯವರು ಎಷ್ಟು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನ ರಚನೆ ಮಾಡುವರು? 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯವರು ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ. 6ನೇ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗದಲ್ಲಿ ಎಷ್ಟು ಮಂದಿ ಆಯುಕ್ತರಿರುತ್ತಾರೆ? ಒಬ್ಬರು ಮುಖ್ಯ ಆಯುಕ್ತರು, ಅವರಿಗೆ ಸಹಾಯಕರಾಗಿ 2 ಆಯುಕ್ತರನ್ನು ನಾವು ಮುಖ್ಯ ಹಂತದಲ್ಲಿ ಕಾಣಬಹುದು. ಅವರನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ, ಮುಖ್ಯ ಆಯುಕ್ತರನ್ನು. ಇನ್ನು ಎಲೆಕ್ಷನ್ ಕಮಿಷನರ್ಸ್ ಆಗಿ 2 ಅವರಿಗೆ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾರೆ ಕೇಂದ್ರ ಚುನಾವಣಾ ಆಯೋಗದಲ್ಲಿ.
ರಾಷ್ಟ್ರಪತಿಯವರು 124 ಉಪವಿಧಿ 2ರ ಅನ್ವಯ ಈ ಕೆಳಗಿನ ಯಾರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿದ್ದಾರೆ? ಅಟಾರ್ನಿ ಜನರಲ್, ರಾಜ್ಯಪಾಲರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಣಕಾಸು ಆಯೋಗದ ಅಧ್ಯಕ್ಷರು. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ, ಇವರನ್ನ ನೇಮಕ ಮಾಡುವಂತ ಅಧಿಕಾರವನ್ನು ಹೊಂದಿದ್ದಾರೆ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 124 ಉಪವಿಧಿ 2. ಹಾಗೆಯೇ ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಕೂಡ ರಾಷ್ಟ್ರಪತಿಯವರೇ ಆಗಿರುತ್ತಾರೆ. ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು ಅಂದರೆ ಸಂವಿಧಾನ ರಚನೆಯಾದಂತಹ ಸಂದರ್ಭಕ್ಕೆ ಸಂವಿಧಾನದಲ್ಲಿದ್ದಂತಹ ಒಟ್ಟು ವಿಧಿಗಳ ಸಂಖ್ಯೆ 395. ಇವನ್ನ ಕಲಂಗಳು ಅಂತಾನೂ ಕೂಡ ಕರಿತೀವಿ. ಅನುಸೂಚಿಗಳು 8 ಇದ್ದವು, ಭಾಗಗಳು 18 ಇದ್ದವು. ಈಗ ಪ್ರಸ್ತುತ 400ಕ್ಕಿಂತ ಹೆಚ್ಚು ವಿಧಿಗಳಿದ್ದು ಅನುಸೂಚಿಗಳು 12, ಭಾಗಗಳು 22 ಹೊಂದಿದ್ದೆವು. ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸುವರು? ಅಕ್ಟೋಬರ್ 24, 1945ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಏನಿದೆ ಇದು ಸ್ಥಾಪನೆಯಾದಂತಹ ವರ್ಷ ಮತ್ತು ದಿನಾಂಕ. ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸುವರು. ನಬಾರ್ಡ್ನ ಪೂರ್ಣ ರೂಪವೇನು? NABARD. ನಬಾರ್ಡ್ನ ಪೂರ್ಣ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ವಕೀಲರ ಸಂಘದಿಂದ ನೇರವಾಗಿ ಹುದ್ದೆಗೇರಿಸಲ್ಪಟ್ಟ ದೇಶದ ಮೊದಲ ಮಹಿಳಾ ವಕೀಲೆ ಯಾರು? ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದು. PSI ನೇಮಕಾತಿಗಳಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಇಂದು ಮಲ್ಹೋತ್ರಾ. ಇವರು ವಕೀಲರ ಸಂಘದಿಂದ ನೇರವಾಗಿ ಈ ಒಂದು ಹುದ್ದೆಗೆ ಏರಿದಂತ ದೇಶದ ಮೊಟ್ಟ ಮೊದಲ ಮಹಿಳಾ ವಕೀಲೆಯಾಗಿದ್ದಾರೆ. 12ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಚುನಾವಣಾ ಆಯುಕ್ತೆ ಯಾರು? VS ರಮಾದೇವಿ. ಇವರು 1990ನೇ ಇಸ್ವಿ ನವೆಂಬರ್ 26ರಿಂದ ಅದೇ ವರ್ಷದ ಡಿಸೆಂಬರ್ 11ರವರೆಗೆ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈ ಮೂಲಕವಾಗಿ ಚುನಾವಣಾ ಆಯೋಗದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಮಹಿಳೆ ಎಂದು ಚುನಾವಣಾ ಆಯುಕ್ತರಾಗಿ ನೇಮಕವಾಗಿದ್ದು VS ರಮಾದೇವಿಯವರು. ಇನ್ನೊಂದು ಮಾಹಿತಿಗಾಗಿ ಹೇಳೋದಾದರೆ ಇದೇ VS ರಮಾದೇವಿಯವರು ಕರ್ನಾಟಕದ ರಾಜ್ಯಪಾಲರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ನೆಕ್ಸ್ಟ್ ಕ್ವಶನ್, INS ಕರಂಜ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ ಸಬ್ಮರಿನ್. ಭಾರತೀಯ ನೌಕಾಸೇನೆಯಲ್ಲಿರುವಂತಹ 2018ರಲ್ಲಿ ದೇಶದ ನೌಕಾಸೇನೆಗೆ ಸೇರಿದಂತಹ ಸಬ್ಮರಿನ್ ಆಗಿದೆ. ಸಬ್ಮರಿನ್ನಲ್ಲಿದ್ದುಕೊಂಡೇ ನೀರಿನ ಮೇಲಿರುವುದನ್ನು ನೋಡೋದಕ್ಕೋಸ್ಕರ ಪೆರಿಸ್ಕೋಪ್ ಅನ್ನು ಬಳಕೆ ಮಾಡ್ತಾರೆ. ಸಬ್ಮರಿನ್ ಎಂಬುದು ನೀರಿನೊಳಗೆ ಹೋಗುವ ಹಡಗು. ಇದನ್ನ ಕಂಡುಹಿಡಿದಂಥವನು ಡೇವಿಡ್ ಬುಷ್ನಾಲ್ ಎಂಬುವಂಥವನು. ನೌಕಾಸೇನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಯುದ್ಧೋಪಕರಣಗಳಲ್ಲಿ ಸಬ್ಮರಿನ್ಗಳು ಸಮೇತ ಒಂದು. ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಇದರ ಅರ್ಥ ಅದ್ವೈತ ಎಂದರೆ ಎರಡಲ್ಲದ್ದು, ಅಂದರೆ ಏಕತ್ವವಾದ, ಜೀವಾತ್ಮ ಮತ್ತು ಪರಮಾತ್ಮಗಳೆರಡು ಒಂದೇ ಎನ್ನುವಂತ ಅರ್ಥವನ್ನು ನೀಡುವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಕರ್ನಾಟಕದಲ್ಲಿರುವ ಒಟ್ಟು ಹುಲಿ ಮೀಸಲು ಅರಣ್ಯ ಪ್ರದೇಶಗಳು ಎಷ್ಟು? 5 ಹುಲಿ ಮೀಸಲು ಅರಣ್ಯ ಪ್ರದೇಶಗಳು ಇದ್ದಾವೆ. ಮೊದಲನೇದು ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ ಮತ್ತು ಅಂಶಿ. ಕೊನೆಯದಾಗಿ BRT ಹುಲಿ ಮೀಸಲು ಅರಣ್ಯ ಪ್ರದೇಶಗಳನ್ನ ನಾವು ಕರ್ನಾಟಕದಲ್ಲಿ ಕಾಣ್ತೇವೆ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಏನೆಂದು ಕರೆಯುವರು? ಪೆಡಾಲಜಿ ಅಂತ ಕರಿತೀವಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ. ಇನ್ನು ಕರ್ನಾಟಕದಲ್ಲಿ ಅತ್ಯಂತ ವಿಸ್ತಾರ ಪ್ರಮಾಣದಲ್ಲಿ ಹರಡಿರುವಂತಹ ಮಣ್ಣು ಕೆಂಪು ಮಣ್ಣಾಗಿದೆ. 18 ಕ್ಯಾರೆಟ್ ಚಿನ್ನ ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? 18 ಕ್ಯಾರೆಟ್ ಚಿನ್ನ ಅನ್ನೋದನ್ನ 18 ಕ್ಯಾರೆಟ್ ಗೋಲ್ಡ್ ಅಂತ ಕರಿತೀವಿ. ನಾವು ಚಿನ್ನವನ್ನು ಖರೀದಿ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಚಿನ್ನದ ಬೆಲೆಯೂ ಸಮೇತ ವ್ಯತ್ಯಾಸವಾಗಲಿಕ್ಕೆ ಕಾರಣ 18 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಅಂತ ಕರಿತೀವಿ. 18 ಕ್ಯಾರೆಟ್ ಅಂತ ಹೇಳಿದ್ರೆ ಇದರಲ್ಲಿ 75% ಚಿನ್ನ ಇದ್ದು ಇನ್ನು 25% ಮಿಶ್ರಣ ಇರುತ್ತೆ. ಹಾಗೆ 22 ಕ್ಯಾರೆಟ್ ಅಂತ ಹೇಳಿದ್ರೆ ಅದರಲ್ಲಿ 916 ಅಂತ ಕರಿತೀವಿ. 916 ಹಾಲ್ಮಾರ್ಕ್ ಅಂತ ಏನು ಕರಿತೀವಿ
ಅಷ್ಟು ಪರ್ಸೆಂಟ್ನಷ್ಟು ಚಿನ್ನ ಇರುತ್ತೆ, ಇನ್ನು ಉಳಿದಿದ್ದು ಮಿಶ್ರಣ. 24 ಕ್ಯಾರೆಟ್ ಅಂತ ಹೇಳಿದ್ರೆ ಇದು ಪರಿಶುದ್ಧ ಚಿನ್ನ, ಅಪರಂಜಿ ಚಿನ್ನ ಅಂತ ಕರಿತೀವಿ. ಇದರ ಬೆಲೆ ಅತ್ಯಂತ ಹೆಚ್ಚಾಗಿರುತ್ತೆ. ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ. ಈ ಜಾತ್ಯತೀತ ಎನ್ನುವುದರ ಅರ್ಥ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಮೇತ ತನ್ನ ಇಷ್ಟದ ಧರ್ಮವನ್ನು ಪಾಲಿಸುವ, ಪೂಜಿಸುವ ಮತ್ತು ಪೋಷಿಸುವಂತಹ ಹಕ್ಕನ್ನು ಹೊಂದಿದ್ದಾನೆ. ಇದನ್ನು ಜಾತ್ಯತೀತತೆ ಅಂತ ಕರಿತೀವಿ. RTPS ಶಕ್ತಿನಗರ ವಿಷ್ಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಇದು ಕರ್ನಾಟಕದ ವಿದ್ಯುತ್ ಉತ್ಪಾದನೆಯ ಅತ್ಯಂತ ಪ್ರಮುಖ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಇದಿರುವಂಥದ್ದು ರಾಯಚೂರು ಜಿಲ್ಲೆಯಲ್ಲಿ. RTPS ಮೀನ್ಸ್ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಕರಿತೀವಿ. ರಾಯಚೂರು ಜಿಲ್ಲೆಯಲ್ಲಿದ್ದು ಕರ್ನಾಟಕದ ಅತ್ಯಂತ ಪ್ರಮುಖ ವಿದ್ಯುತ್ ಉತ್ಪಾದನಾ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. 2020 ಒಲಿಂಪಿಕ್ ಕ್ರೀಡೆಗಳು ಎಲ್ಲಿ ಜರುಗಲಿದ್ದವು? ಅಂದರೆ ಈ ವರ್ಷ ಒಲಿಂಪಿಕ್ ಕ್ರೀಡೆಗಳು ಎಲ್ಲಿ ನಡೆಯಬೇಕಿತ್ತು? ರಿಯೋ ಜನೈರೋ, ಲಂಡನ್, ಟೋಕಿಯೋ, ಬೀಜಿಂಗ್. ಜಪಾನ್ನ ಟೋಕಿಯೋ ನಗರದಲ್ಲಿ ಈ ಬಾರಿಯ ಒಲಿಂಪಿಕ್ ಕ್ರೀಡೆಗಳು ನಡೆಯಬೇಕಿತ್ತು. ಈ ಹಿಂದೆ ಅಂದರೆ 2016ರಲ್ಲಿ ಬ್ರೆಜಿಲ್ನ ರಿಯೋ ಜನೈರೋನಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದಿದ್ದವು. ಶಿಕ್ಷಣ ವಿಷಯವು ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಇದರಲ್ಲಿ ಯಾವುದೂ ಅಲ್ಲ. ಆಯ್ಕೆ 3 ಸಮವರ್ತಿ ಪಟ್ಟಿ ಅಥವಾ ಕಾನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಆರಂಭದಲ್ಲಿ ಶಿಕ್ಷಣವು ರಾಜ್ಯ ಪಟ್ಟಿಯಲ್ಲಿತ್ತು. 1976ರಲ್ಲಿ ಮಾಡಲಾದಂಥ ತಿದ್ದುಪಡಿಯ ಅನ್ವಯದ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣವನ್ನು ಸೇರ್ಪಡೆ ಮಾಡಲಾಯಿತು. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ವಿಶ್ವದಲ್ಲಿಯೇ ಅತಿ ಚಿಕ್ಕ ಪಕ್ಷಿ ಯಾವುದು? 2ನೇ ಪ್ರಶ್ನೆ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ, ಈ ಸಾಲುಗಳನ್ನು ಬರೆದಂತಹ ಕನ್ನಡದ ಖ್ಯಾತ ಕವಿ ಯಾರು? ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.